ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರದ್ದು ಊಟ ಆಯಿತಾ? ನಂದು ಊಟ ಆಯಿತು. ಸೊಪ್ಪಿನ ಸಾರು ಮಾಡಿ ಮುದ್ದೆ ಮಾಡಿ ಊಟ ಮಾಡಿ ಸ್ನಾನ ಮಾಡ್ಕೊಂಡಿದ್ದೆ. ಕೂದಲು ಒಣಗ್ಸೋಣ ಅಂತ ಈಚೆ ಬಂದು ಕೂತ್ಕೊಂಡೆ. ಈಚೆ ಕಡೆ ನೋಡಿದ್ರೆ ತುಂಬ ಬಿಸಿಲು. ಇದೇನಕ್ಕೋ ಮಳೆ ಸರಿಗೆ ಹುಯ್ತಾನೇ ಇಲ್ಲ. ನಿಜವಾಗ್ಲೂ ಜುಲೈ ತಿಂಗಳು ಮಳೆ ಹುಯ್ಬೇಕಾಗಿತ್ತು. ಜೂನ್ ತಿಂಗಳು ಮಳೆ ಹುಯ್ಬೇಕಾಗಿತ್ತು. ಯಾಕೋ ಹುಯ್ತಾನೇ ಇಲ್ಲ. ಅಂದರೆ ಮಳೆಗಾಲ ಜೂನ್ ತಿಂಗಳಿಂದ ಶುರು ಅಂತ ಹೇಳೋರು. ಅಂದರೆ ಮುಂಗಾರು ಮಳೆ ಅಂತ ಹುಯ್ಯೋದವಾಗ. ಇವಾಗ ನಿಜವಾಗ್ಲೂ 3 ದಿನ ಮಳೆ ಹುಯ್ದ್ರೆ 4 ದಿನ ಬಿಸಿಲಿರುತ್ತೆ. ಅಷ್ಟು ಬಿಸಿಲು. ನಿಜವಾಗ್ಲೂ ಮಳೆನೇ ಟೈಮ್ಗೆ ಹುಯ್ಯಲ್ಲ ಇವಾಗ. ಏನಕ್ಕೋ ಗೊತ್ತಿಲ್ಲ. ಅವಾಗೆಲ್ಲ ನಿಜವಾಗ್ಲೂ ನಾವು ಹೊಲ್ದಲ್ಲಿ ಕೆಲಸ ಮಾಡುವಾಗ ಮಳೆ ಹುಯ್ದುಬಿಟ್ರೆ ಅಕ್ಕಡಿ ಕಾಳು, ಕಡಲೆಕಾಯಿ ಸುಲ್ಕೊಂಡು ಮಡಿಕೊಂಡು ರೆಡಿ ಮಾಡ್ಕೊಂಡು ಕಡಲೆ ಬೀಜನ ಮತ್ತು ಅಕ್ಕಡಿ ಕಾಳು ಎಲ್ಲ ರೆಡಿ ಮಾಡ್ಕೊಂಡು ಮಳೆ ಹುಯ್ದುಬಿಟ್ರೆ ಸಾಕು. ನಾವು ಹೊಲ್ದ ಹತ್ರ ಆರು ಕಟ್ಟೋರೆಲ್ಲ ಆರಿಂದಗಡೆ ಹೋಗಿ ಹುಲ್ಲಾಯಕ್ಕೆ ಎಲ್ಲ ಹೊರಟೋಗ್ತಿದ್ವಿ. ಇವಾಗ ಯಾರೂ ಹುಲ್ಲು ಆಯಲ್ಲ ಹೊಲ್ದಲ್ಲಿ. ಅವಾಗೆಲ್ಲ ಹುಲ್ಲು ಆಯ್ತಿದ್ವಿ ನಾವು. ನಿಜವಾಗ್ಲೂ ನಾನು ಅನ್ಕೋಬೋದು ಸುಮಾರು ಜನಗಳು ಹೊಲದ್ದೆಲ್ಲ ಇವರೆಲ್ಲ ಹೇಳ್ತಾರೆ ಹಳ್ಳಿ ಬಿಡಿ ಅಂತ. ನಾನು ಹಳ್ಳಿಯಿಂದಲೇ ಬಂದಿರೋದು. ಈಗಲೂ ನನಗೆ ಹಳ್ಳಿದು ಕೆಲಸ ಮಾಡಬೇಕು ಅಂದರೆ ತುಂಬ ಇಷ್ಟ. ಯಾಕಂದರೆ ಹಳ್ಳಿದು ಹೊಲ್ದ ಹತ್ರ ಕೆಲ್ಸಗಳು ಮಾಡೋಕ್ಕೆ ತುಂಬ ಇಷ್ಟ. ಈ ಸಿಟೀಲಿ ಅದು ಇದು ಅನ್ನೋದಕ್ಕಿಂತ ಹಳ್ಳಿ ಕೆಲಸ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ದನ ಮೇಯ್ಸೋದು ಮತ್ತು ಮೇಕೆ ಮೇಯ್ಸೋದು, ಹೊಲ್ದ ಕೆಲಸ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಜನಗಳ ಜೊತೆ ಎಲ್ಲ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ರೆ ಒಂದು ಖುಷಿ. ಇಲ್ಲಿ ಒಂಥರ ಮೂಗರು ಥರ ಬದುಕಬೇಕು ಸಿಟೀಲಿ. ಯಾಕಂದರೆ ಇವಾಗ ಎಲ್ಲರೂ ಹೊರ್ಗಡೆ ಕೆಲ್ಸಕ್ಕೆ ಹೋಗ್ತೀವಿ. ಅಲ್ಲೂ ಅಷ್ಟೇ ಜನಗಳು ಅಲ್ಲಿ ಹೋದ್ರೂ ಒಂಥರ ಹೆಂಗೋ ಇರ್ಬೋದು. ಆದರೆ ಮನೆ ಹತ್ರ ಇದ್ವಿ ಅಂದರೆ ಒಂಥರ ಮೂಗರ ಥರ. ಹೊಲ್ದ ಹತ್ರ ಕೆಲಸ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ. ನಾನು ಮಾಡಿದ್ದೀನಿ. ಹುಲ್ಲಾಯೋದು ಎಲ್ಲ ಮಾಡಿದ್ದೀನಿ. ಈ ಟೈಮ್ ಬಂದರೆ ನಿಜವಾಗ್ಲೂ ಹುಲ್ಲಾಯಕ್ಕೆಲ್ಲ ಹೊರಟೋಗ್ತಿದ್ವಿ ಹೊಲ್ದ ಹತ್ರ. ಅಂದರೆ ಮುಯ್ಯಾಳು ಮಾಡ್ಕೊಂಡು ಅವ್ರದಕ್ಕೆ ನಾವು ಹೋಗೋದು, ನಮ್ಮದಕ್ಕೆ ಅವ್ರು ಬರೋದು, ಇಲ್ಲಾಂದರೆ ಕೂಲಿಗಿಸಿ ಹುಲ್ಲಾಯಕ್ಕೆ ಕರ್ಕೊಳ್ಳೋದು, ಈ ಥರ ಎಲ್ಲ. ಅಂದರೆ ನಾನು ಹೊಲ್ದ ಕೆಲಸ ಮಾಡುವಾಗ ಯಾರೂ ಕರೆದಿಲ್ಲ. ನಾನು ಒಬ್ಬಳೇ ನಮ್ಮ ಹೊಲದಲ್ಲಿ ಹುಲ್ಲೆಲ್ಲ ಹಾಯ್ಸಿರೋದು ನಾನು ಒಬ್ಬಳೇ. ಇವತ್ತು ನನಗೆ ಹಳ್ಳಿ ಕೆಲಸ ಮಾಡಬೇಕು ಅಂದರೆ ತುಂಬ ಇಷ್ಟ. ಏನು ಮಾಡೋದು ಇವಾಗ? ನನ್ನ ಮಗ ಓದಲಿ ಫಸ್ಟು ಅಂತೇಳಿ ನಮಗಿವಾಗ ಬಂದ್ಬಿಟ್ಟಿದ್ದೀವಲ್ವ ಈ ಕಡೆ. ಅಲ್ಲಿಗೆ ಹೋಗಿ ಹಳ್ಳಿ ಕೆಲಸ ಎಲ್ಲ ಮಾಡೋಕ್ಕೆ ನಮಗೆ ಆಗಲ್ಲ ಇವಾಗ. ಯಾಕಂದರೆ ಅಂದರೆ ಮಾಡ್ತೀನಿ ಹಳ್ಳಿ ಕೆಲಸ ಎಲ್ಲ. ನಾನು ಹೋಗೋ ಪರಿಸ್ಥಿತಿಗಿಲ್ಲ ಇವಾಗ. ನಾನು ಹೋಗೋಕ್ಕಾಗಲ್ಲ ಅಲ್ಲಿ. ಹಂಗಾಗಿ ನಾನು ಹೋಗಲ್ಲ. ಹೊಲ ಇದ್ರೂ ಹೋಗಿ ನೋಡಿ. ನಮ್ಗೆ ಹಳ್ಳಿ ಕೆಲಸ ಮಾಡೋ ಇಷ್ಟ ಇದ್ರೂ ಒಂದೊಂದು ಸಲ ನಮಗೆ ಅಲ್ಲಿ ಹಳ್ಳಿ ಕೆಲಸ ಮಾಡೋವಷ್ಟು ಯೋಗ ಇರೋದಿಲ್ಲ. ಯಾಕಂದರೆ ಎಲ್ಲ ಒಂದೇ ಸಮ ಇರಬೇಕಲ್ವ. ಹಂಗಾಗಿ ಈಗ ಸಿಟಿಗೆ ಬಂದ್ಬಿಟ್ಟಿದ್ದೀವಿ. ನನಗೂ ಸುಮ್ಮನೆ ಹೊಲ್ದಲ್ಲೆಲ್ಲ ಸೌದೆ ಆಯೋದು ಮತ್ತು ಹುಲ್ಲಾಯೋದು ಮತ್ತು ಸೌದೆ ಹೊತ್ಕೊಂಬರೋದು ಎಲ್ಲ ಕತ್ತರಿಸಿ ಒಳಗಡೆ ಇಡೋದು. ನಿಜವಾಗ್ಲೂ ಲೈಫ್ ಜ್ಞಾಪಿಸ್ಕೊಂಬಿಟ್ರೆ ಒಂಥರ ಖುಷಿ. ಅದೇ ಒಂಥರ ಖುಷಿ ಅನಿಸುತ್ತೆ. ಅವಾಗ ಏನಾದರೂ ಈ ಥರ ಯೂಟ್ಯೂಬ್ ಮಾಡೋದು ಎಲ್ಲ ಗೊತ್ತಿದ್ದರೆ ನಿಜವಾಗ್ಲೂ ಎಷ್ಟು ವೀಡಿಯೋಗಳ್ನ ಮಾಡಾಕ್ಬಿಡ್ತಾಯಿದ್ನೋ ಗೊತ್ತಿಲ್ಲ. ಏನು ಮಾಡೋದು? 3 ವರ್ಷದಿಂದ ನಾನು 2 ವರ್ಷದಿಂದ ಈ ವೀಡಿಯೋಗಳು ಮಾಡೋದು. ಈ ಮೊಬೈಲ್ ನನ್ನ ಕೈಗೆ ಬಂದಿರೋದು. ಅದಕ್ಕೆ ಫಸ್ಟ್ ಏನಾದರೂ ಮೊಬೈಲ್ ನನ್ನ ಕೈಲಿದ್ದರೆ ಎಷ್ಟು ವೀಡಿಯೋ ಮಾಡಾಕ್ತಿದ್ನೋ ನಿಜವಾಗ್ಲೂ. ಖುಷಿ ಅನಿಸುತ್ತೆ. ಒಬ್ಬೊಬ್ರು ಹಳ್ಳಿ ವೀಡಿಯೋಗಳು ಮಾಡಾಕ್ತಾ ಇರ್ತಾರಲ್ಲ, ಅವೆಲ್ಲ ನೋಡ್ತಾ ಇರ್ತೀನಿ ನಾನು ಬ್ಲಾಗ್ಗಳ್ನ. ನಿಜವಾಗ್ಲೂ ಖುಷಿ ಆಗುತ್ತೆ. ನನಗೂ ಈ ಥರ ಮಾಡಬೇಕು ಅನಿಸುತ್ತೆ. ಏನು ಮಾಡೋದು? ನಾವು ಇವಾಗ ಅಲ್ಲಿ ಅಂದರೆ ಅಲ್ಲಿ ಹೋಗೋ ಪರಿಸ್ಥಿತಿಯಾಗಿಲ್ಲ. ಹಂಗಾಗಿ ನೋಡೋಣ, ಅಂಥ ಟೈಮ್ ಬಂದಾಗ ನಾನು ಹಳ್ಳಿ ವೀಡಿಯೋಗಳ್ನೆಲ್ಲ ಮಾಡಾಕ್ತೀನಿ. ಬಟ್ ನಂಗೆ ತುಂಬ ಇಷ್ಟ ಹಳ್ಳಿ ವೀಡಿಯೋಗಳು ಮಾಡೋಕ್ಕೆ. ಸೌದೆ ತರೋದು, ಸೌದೆ ಕತ್ತರಿಸಿ ಒಳಗಿಡೋದು, ಅವೆಲ್ಲ ಎಷ್ಟು ಚೆನ್ನಾಗಿರ್ತೈತೆ. ಅದೊಂದು ನೆನಪು. ನಿಜವಾಗ್ಲೂ ಸಿಟೀಲಿ ಏನು ಮಾಡ್ತೀವಿ? ಬರೀ ತೊಳೆಯೋದು, ಬೆಳಗೋದು. ನೋಡಿ ಎಷ್ಟು ಬಿಸಿಲೈತೆ ಹೊರಗಡೆ. ತೊಳೆಯೋದು, ಬೆಳಗೋದು, ಇಂಥ ಬಿಸಿಲೇ ಲೆಕ್ಕಕ್ಕಿಕ್ಕಂತ ಇರಲಿಲ್ಲ ನಾವು ಅವಾಗ. ಇವಾಗ ಬಿಸಿಲು ಅನ್ಸುತ್ತೆ ನಮಗೆ. ಆವಾಗ ಬಿಸಿಲೇ ಲೆಕ್ಕಕ್ಕಿಕ್ಕಂತ ಇರಲಿಲ್ಲ. ಈ ಬಿಸಿಲು ನಮಗೇನು ಅವಾಗೇನು ಲೆಕ್ಕ ಇಲ್ಲ. ಇದೆಲ್ಲ ಬಿಸಿಲಾಗಲಿ, ಮಳೆ ಆಗಲಿ, ಚಳಿ ಆಗಲಿ ಯಾವುದು ನಾವು ತಲೆನೇ ಕೆಡ್ಸ್ಕೊತ ಇರಲಿಲ್ಲ. ಅಷ್ಟು ಕೆಲಸ ಮಾಡ್ಕೊಂಬರ್ತಿದ್ವಿ. ಈಗೇನಿಲ್ಲ, ಬರೀ ತೊಳೆಯೋದು, ಬೆಳಗೋದು, ಇದನ್ನಷ್ಟೇ ಊರಿಂದ ಇದನ್ನಷ್ಟೇ ಸಿಟೀಲಿ ವಿಡಿಯೋ ಮಾಡೋದು ನಾವು. ಹಳ್ಳಿ ಕಡೆ ವಿಡಿಯೋ ಮಾಡಬೇಕು. ತುಂಬ ಖುಷಿಯಾಗುತ್ತೆ ಹಳ್ಳಿ ವಿಡಿಯೋಗಳು ಮಾಡೋಕ್ಕೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ನಿಮ್ಮೆಲ್ಲರಿಗೂ ಧನ್ಯವಾದ. ಯಾರೆಲ್ಲ ಹಳ್ಳಿಯಿಂದ ಕೆಲಸ ಮಾಡ್ತೀರಾ ಅವರೆಲ್ಲ ಕಮೆಂಟ್ ಮಾಡಿ.